ಒಂದು ಕಾಲದಲ್ಲಿ ಇವನಿಗೇನು ನಡೆಸೋಕೆ ಬರುತ್ತದೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಅವನೇ ದೊಡ್ಡ ಸ್ಟಾರ್ ನಟನಾಗಿ ಬೆಳೆದು ನಿಂತಿದ್ದಾರೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಅಭಿಮಾನಿಗಳ ತಳಪತಿ ಎಂದೇ ಹೆಸರಾದ ವಿಜಯರವರ ಬದುಕಿನ ಅಪರೂಪ ಹಾಗೂ ಸ್ವಾರಸ್ಯಕರ ಸಂಗತಿಗಳನ್ನು ಒಂದೊಂದಾಗಿ ನೋಡೋಣ. ಅದಕ್ಕಿಂತ ಮುಂಚೆ ವಿಜಯರವರ ಯಾವ ಮೂವಿ ನಿಮಗೆ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಜಯ್ ದಳಪತಿ ಎಂದೇ ಗುರುತಿಸಿಕೊಂಡ ಇವರು ಜೂನ್ 22, 1974ರಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸುತ್ತಾರೆ. ಮೂಲ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್ ಆಗಿದ್ದು, ಇವರ ತಂದೆ ಎಸ್.ಎ. ಚಂದ್ರಶೇಖರ್ ತಮಿಳು ಚಿತ್ರರಂಗದಲ್ಲಿ ಪ್ರಸಿದ್ಧ ನಿರ್ದೇಶಕರಾಗಿದ್ದರು. ತಾಯಿ ಶೋಭಾ ಚಂದ್ರಶೇಖರ್ ಅವರು ಹಿನ್ನೆಲೆಯಿಂದ ಗಾಯಕಿ ಕೂಡ ಆಗಿದ್ದರು. ಇವರು ತಮ್ಮ ಬಾಲ್ಯದಲ್ಲಿ ತುಂಬ ತುಂಟತನವನ್ನು ಹೊಂದಿದ್ದು, ಇವರ ತಂಗಿ ವಿದ್ಯಾ 2 ವರ್ಷ ಇದ್ದಾಗಲೇ ನಿಧನ ಹೊಂದಿದ್ದು ವಿಜಯ್ ಮೇಲೆ ತುಂಬ ಪ್ರಭಾವ ಬೀರಿತ್ತು. ಯಾಕಂದರೆ ತುಂಬ ಆಕ್ಟಿವ್ ಆಗಿದ್ದ ಇವರು ತಂಗಿಯ ನಿಧನ ನಂತರ ಬಹಳ ಮಾತನಾಡುವುದೇ ಕಡಿಮೆ ಮಾಡ್ತಾರೆ. ಇನ್ನು ವಿಜಯ್ ಅವರು ಬಾಲನಟರಾಗಿ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ರಜನಿಕಾಂತ್ ಜೊತೆ ಕೂಡ ಬಾಲನಟರಾಗಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದು ಉಂಟು. ಇವರಿಗೆ ಬಾಲ್ಯದಿಂದಲೂ ಕೂಡ ದೊಡ್ಡ ಸ್ಟಾರ್ ಆಗಬೇಕು ಅನ್ನೋ ಆಸೆ ಇತ್ತು. ಹೇಗೂ ತಮ್ಮ ತಂದೆ ಈ ಕ್ಷೇತ್ರದವರೇ, ಹಾಗಾಗಿ ತಾನು ಸಹ ನಟರಾಗಬೇಕೆಂದು ಅನ್ಕೋತಾರೆ. ಇಲ್ಲಿ ಎಷ್ಟೋ ಜನ ಹೀರೋ ಆಗಿದ್ದಾರೆ. ಹೀಗಿರುವಾಗ ತಮ್ಮ ತಂದೆ ನಿರ್ದೇಶಕರು ನಾನೇಕೆ ಹೀರೋ ಆಗಬಾರ್ದು ಎಂಬುದು ವಿಜಯ್ ಅವರ ಮಾತಾಗಿತ್ತು. ಹೀಗೆ ಒಂದು ದಿನ ತಮ್ಮ ತಂದೆಗೆ ನಾನು ಕೂಡ ಹೀರೋ ಆಗ್ತೀನಿ ಅಂತ ಹೇಳ್ತಾರೆ. ಆಗ ಅವರ ತಂದೆ, ಇದೆಲ್ಲ ಸರಿ, ಆದರೆ ನಿನಗೆ ಈ ಕ್ಷೇತ್ರದಲ್ಲಿ ಏನು ಅನುಭವ ಇದೆ, ನಿನಗೆ ಏನು ಟ್ಯಾಲೆಂಟ್ ಇದೆ, ಇಲ್ಲಿ ನಟನಾಗಲು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ, ಅದಕ್ಕೆಲ್ಲ ಎಷ್ಟು ತಯಾರಿ ನಡೆಸಬೇಕೆಂಬುದು ನಿನಗೆ ಅರಿವಿದೆಯೇ, ನಿನಗೆ ನಟಿಸಲು ಬರುತ್ತದೆ ಅಂತ ಕೇಳಿದಾಗ ಆಗ ವಿಜಯ್ ಅವರು ಮೊದಲಿನಿಂದಲೂ ರಜನಿಕಾಂತ್ ಅವರ ಫ್ಯಾನ್ ಆಗಿದ್ದರಿಂದ ಬಿಟ್ಟು ಅವರಂತೆ ನಡೆಸ್ತಾರೆ. ಇದನ್ನು ನೋಡಿದ ಅವರ ತಂದೆ ಒಂದು ಕ್ಷಣ ಬೆರಗಾಗ್ತಾರೆ. ಪರವಾಗಿಲ್ಲ, ಮಗನಿಗಾಗಿ ಒಂದು ಸಿನಿಮಾ ಮಾಡೋಣ ಅಂತ 1992ರಲ್ಲಿ ಒಂದು ಕತೆ ಬರೆಯುತ್ತಾರೆ. ಆ ಚಿತ್ರದ ಹೆಸರೇ ನಾಲಯ್ಯ ತೀರ್ಪು ಎಂದು. ಇದು ನಟ ವಿಜಯ್ ಅವರ ಪೂರ್ಣ ಪ್ರಮಾಣದ ನಟರಾಗಿ ನಡೆಸಿದ್ದ ಸಿನಿಮಾ. ಇದು 1992ರಲ್ಲಿ ತೆರೆ ಕಂಡಾಗ ಈ ಚಿತ್ರದ ಬಗ್ಗೆ ಅನೇಕರು ಅನೇಕ ರೀತಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಈಗಿನಂತೆ ಆಗ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ. ಹಾಗೇನಿದ್ರು ಪತ್ರಿಕೆಗಳಲ್ಲಿ ಬರುತ್ತಿದ್ದ ಲೇಖನಗಳದ್ದೇ ಕಾರುಮಾರು. ವಿಜಯ್ ಅವರ ಈ ಚಿತ್ರಕ್ಕೆ ಜನರ ಮೆಚ್ಚುಗೆ ಸಿಗಲಿಲ್ಲ. ವಿಜಯ್ ಅವರನ್ನು ನೋಡಿ ಟೀಕೆ ಮಾಡಿದವರೇ ಬಹಳ ಜನ ಇದ್ರು. ಇವನೂ ಕೂಡ ಹೀರೋನಾ, ದುಡ್ಡು ಕೊಟ್ಟರೆ ಸಿನಿಮಾದವರು ಎಂಥವರನ್ನ ಕೂಡ ಹೀರೋ ಮಾಡ್ತಾರೆ ಅಂತ ಹೀಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇಂತಹ ಹಲವು ಟೀಕೆಗಳು ಬರೋಕೆ ಶುರುವಾಗ್ತವೆ. ಕುಮುದಂ ಎಂಬ ಸಿನಿ ಪತ್ರಿಕೆಯಲ್ಲಿ ವಿಜಯ್ ಬಗ್ಗೆ ಬರೆಯುತ್ತಾ ನಟನೆ ಬಾರದವನಿಗೆ ಅದು ಹೇಗೆ ನಟನೆ ಮಾಡಿಸಿದ್ರು ಎಂದು ಬರೆಯಲಾಗಿತ್ತು. ಇದನ್ನೆಲ್ಲ ಸೈಲೆಂಟ್ ಆಗಿ ವಿಜಯ್ ಅವರು ಗಮನಿಸುತ್ತಲೇ ಇದ್ದರು. ಯಾವುದಕ್ಕೂ ಕೂಡ ಏನು ಪ್ರತಿಕ್ರಿಯೆ ಮಾಡದೆ ಎಲ್ಲವನ್ನ ಸೈಲೆಂಟ್ ಆಗಿಯೇ ಸ್ವೀಕರಿಸಿದರು. ಹೀಗೆ ತಮ್ಮ ಸಿನಿಮಾಗಳಿಗೆ ಬಂದ ವಿಚಿತ್ರ ವಿಮರ್ಶೆಗಳಿಂದಾಗಿ ಹತ್ತಿದ್ದರಂತೆ. ಆಗ ಅವರ ತಂದೆ, ಇದೆಲ್ಲ ಇಲ್ಲಿ ಕಾಮನ್, ಇದು ಯಾರಿಗೂ ಕೂಡ ಬಿಟ್ಟಿದ್ದಲ್ಲ, ಇದನ್ನೆಲ್ಲ ತಲೆಗೆ ಹಾಕೋಬಾರ್ದು, ಇದೆಲ್ಲ ಬಿಟ್ಟು ನಿನ್ನ ಕೆಲಸದ ಮೇಲೆ ನೀನು ಗಮನ ಕೊಡು ಅಂತ ಧೈರ್ಯದ ಮಾತು ಹೇಳ್ತಾರೆ. ತಂದೆಯ ಮಾತಿನಂತೆ ವಿಜಯ್ ಅವರು ಸಿನಿಮಾಗಳ ಕಡೆ ಮತ್ತೆ ಮುಖ ಮಾಡ್ತಾರೆ. ಮುಂದೆ 92ರಿಂದ ಮುಂದಿನ 5-6 ವರ್ಷಗಳ ಕಾಲ ಅವರ ಎಷ್ಟೋ ಸಿನಿಮಾಗಳು ತೆರೆ ಕಂಡವು. ಆದರೆ ಎಲ್ಲ ಸಿನಿಮಾಗಳು ಕೂಡ ಹಿಟ್ ಆಗಲಿಲ್ಲ. ಇದರಲ್ಲಿ ಕೆಲವು ಚಿತ್ರಗಳು ಸಾಧಾರಣವಾದರೆ ಇನ್ನೂ ಕೆಲವು ಚಿತ್ರಗಳು ಫ್ಲಾಪ್ ಆಗಿದ್ದು ಉಂಟು. ಇಲ್ಲಿ ಅಂತ ಸಕ್ಸಸ್ ಏನೂ ಕಾಣಲಿಲ್ಲ. ಆದರೆ ಅವರ ಪ್ರಯತ್ನ ಮಾತ್ರ ನಿಲ್ಲಲಿಲ್ಲ. ಸರಿಸುಮಾರು 2002ರವರೆಗೆ ಅಂದರೆ ಸಿನಿಮಾ ರಂಗಕ್ಕೆ ಬಂದು 10 ವರ್ಷಗಳಾದರೂ ಅಂಥ ಯಶಸ್ಸೇನೂ ಕಂಡಿರಲಿಲ್ಲ. ಆದರೆ 2003ರಲ್ಲಿ ತೆರೆ ಕಂಡ ಗಿಲ್ಲಿ ಚಿತ್ರ ಅವತ್ತಿಗೆ ಬರೋಬ್ಬರಿ 500 ಮಿಲಿಯನ್ನಷ್ಟು ಹಣ ಮಾಡುತ್ತದೆ. ಈ ಸಿನಿಮಾ ಮೂಲಕ ವಿಜಯ್ ಮೊದಲ ಬಾರಿಗೆ ಸ್ಟಾರ್ ಹೀರೋ ಆಗಿ ಗುರುತಿಸಿಕೊಂಡ್ರು. ಆರಂಭದ 10-12 ವರ್ಷಗಳ ಕಾಲ ಅವರ ಯಾವುದೇ ಚಿತ್ರಕ್ಕೆ ಅಷ್ಟೊಂದು ಜನರ ಮೆಚ್ಚುಗೆ ಸಿಗ್ತಾನೇ ಇರಲಿಲ್ಲ. ಅವುಗಳ ಬಗ್ಗೆ ಏನಾದರೂ ಒಂದು ಟೀಕೆಗಳು ಇರುತ್ತಿದ್ದವು. ಇವರ ಗಿಲ್ಲಿ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ ನಂತರ ಈ ಹಿಂದೆ ಯಾವ ಕುಮುದಂ ಪತ್ರಿಕೆ ಇವರ ಬಗ್ಗೆ ಟೀಕೆ ಮಾಡಿತ್ತೋ ಈಗ ಅದೇ ಪತ್ರಿಕೆ ಇವರನ್ನು ಹೊಗಳಿ ಬರೆದಿತ್ತು. ತನ್ನನ್ನು ಅವಮಾನ ಮಾಡಿದವರ ಮುಂದೆ ಈ ರೀತಿ ಬೆಳೆದು ನಿಲ್ಲೋದು ಅಂದರೆ ಅದು ಸಾಧನೆಯೇ ಸರಿ. ವಿಜಯ್ ಅವರನ್ನು ಸ್ಟಾರ್ ಹೀರೋ ಆಗಿ ಮಾಡಿದ್ದು ಅವರ ಆ್ಯಕ್ಷನ್ ಹಾಗೂ ಮಾಸ್ ಚಿತ್ರಗಳು. ಇನ್ನು ಇವರ ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದರೆ, ಇವರು ಲವ್ ಮಾಡಿ ಮದುವೆ ಆದದ್ದು ಬೇರೆ ಯಾರನ್ನೂ ಅಲ್ಲ, ತನ್ನ ಅಭಿಮಾನಿಯನ್ನೇ. ಇವರ ಲವ್ ಸ್ಟೋರಿ ಶುರುವಾಗೋದು 1996ರಲ್ಲಿ. ಸಂಗೀತ ಅವರಿಗೆ ಅಭಿಮಾನಿಯಾಗಿ ಮಾತ್ರ ಪರಿಚಯವಾಗಿದ್ರು. ಆಗ ವಿಜಯ್ ತಾವೇನು ಇನ್ನೂ ದೊಡ್ಡ ಹೀರೋ ಆಗಿರಲಿಲ್ಲ. ಅವರ ಹಿಟ್ ಚಿತ್ರವಾದ ಪೂವೇ ಹುನಕ್ಕಾಗ ಆಗ ಬಹಳ ಜನಪ್ರಿಯವಾಗಿತ್ತು. ಇದು ದೊಡ್ಡ ರೀಚ್ ಕೂಡ ಕಂಡಿತು. ಈ ಚಿತ್ರದ ಬಳಿಕ ಮುಂದಿನ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾದಾಗ ಸಂಗೀತ ಅವರನ್ನು ನೋಡಿದ ಕ್ಷಣವೇ ವಿಜಯ್ಗೆ ಅವರ ಮೇಲೆ ಮನಸ್ಸಾಗಿತ್ತು.
ವಿಜಯ್ ಅವರಿಗೆ ಪ್ರಪೋಸ್ ಮಾಡಿದಾಗ ಸಂಗೀತ ಸಹ ಒಪ್ಪಿಗೆಯನ್ನು ನೀಡಿದ್ದರು. ಸಂಗೀತಗೂ ಸಹ ವಿಜಯ್ ಇಷ್ಟ ಆಗಿದ್ದರು. ಮುಂದೆ 1999ರಲ್ಲಿ ಮದುವೆಯಾದರು. ಇನ್ನು ವಿಜಯ್ ಅವರು ಒಬ್ಬ ನಟರಲ್ಲದೆ ಸಿಂಗರ್ ಹಾಗೂ ಡ್ಯಾನ್ಸರ್ ಕೂಡ ಹೌದು. ಅವರು ಇಲ್ಲಿವರೆಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದರಲ್ಲಿ ಫಿಲ್ಮ್ ಫೇರ್ ಅವಾರ್ಡ್, ತಮಿಳುನಾಡು ಸ್ಟೇಟ್ ಅವಾರ್ಡ್, ಕಲೈವಮಣಿ ಪ್ರಶಸ್ತಿ ಹೀಗೆ ಹಲವು ಅವಾರ್ಡ್ಸ್ಗಳನ್ನು ಪಡೆದಿದ್ದಾರೆ. ಈ ಕಲೈವಮಣಿ ನಟರಾಂಗ ವಿಭಾಗದಲ್ಲಿ ಸಿಗುವಂಥ ಅತ್ಯುನ್ನತ ಪ್ರಶಸ್ತಿಗಳಲ್ಲಿ ಒಂದಾಗಿದೆ. ಇದನ್ನು ವಿಜಯ್ ಅವರು 1998ರ ಇಸವಿಯಲ್ಲಿ ತಮ್ಮದಾಗಿಸಿಕೊಂಡರು. ಇನ್ನು ನಟ ವಿಜಯ್ ಅವರು ಸಿನಿಮಾ ರಂಗ ಮಾತ್ರವಲ್ಲದೆ ಅನೇಕ ಸೋಷಿಯಲ್ ವರ್ಕ್ಗಳಲ್ಲಿ ಕೂಡ ಭಾಗಿಯಾದವರು. ಸಮಾಜದ ಬಡ ಹಾಗೂ ಅಸಹಾಯಕ ವರ್ಗದ ಜನರಿಗೆ ಮೊದಲು ಸಹಾಯಕ್ಕೆ ಕೈ ಚಾಚ್ತಾರೆ. ಅವರ ಹಲವು ಸಾಮಾಜಿಕ ಕಾರ್ಯಗಳು ಹಲವು ಸಲ ಸದ್ದಿಲ್ಲದೆ ತೆರೆಯ ಮರೆಯಲ್ಲಿ ಅವರ ಕೆಲಸಗಳು ನಡೆಯುತ್ತವೆ. ಈ ವಿಜಯ್ ಅವರ ಒಂದು ಚಾರಿಟಿ ಕೂಡ ಇದೆ, ವಿಜಯ್ ಮಕ್ಕಳ್ ಹಿಯಕ್ಕಂ. ಈ ಚಾರಿಟಿ ಮೂಲಕ ಇಲ್ಲಿಯವರೆಗೆ ಅನೇಕರಿಗೆ ಸಹಾಯ ಮಾಡಿದ್ದಾರೆ ಹಾಗೂ ಈಗಲೂ ಕೂಡ ಮಾಡ್ತಿದ್ದಾರೆ. ಈ ರೀತಿ ಸಹಾಯ ಮಾಡುವ ವಿಜಯ್ ಅವರು ಯಾವುದೇ ರೀತಿಯ ಪಬ್ಲಿಸಿಟಿಯನ್ನು ಬಯಸುವುದಿಲ್ಲ. ಜನರ ಸಮಸ್ಯೆಗೆ ಸ್ಪಂದಿಸುವ ಇವರು ರಾಜಕೀಯಕ್ಕೆ ಬರಬೇಕೆಂಬುದು ಅನೇಕರ ಆಶಯ ಕೂಡ ಹೌದು. ಅದರಂತೆ ವಿಜಯ್ ಅವರು ಆಗಾಗ ಸುಳಿವು ಕೊಡುತ್ತಿದ್ದರು. ಆದರೆ ಈಗ ವಿಜಯ್ ಅವರು ರಾಜಕೀಯಕ್ಕೆ ಬಂದು ತಮ್ಮದೇ ಪಕ್ಷ ನಿರ್ಮಿಸಿ ಈಗ ತಮಿಳುನಾಡಿನ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಕಣಕ್ಕೆ ಇಳಿದಿದ್ದಾರೆ. ವೀಕ್ಷಕರೇ, ವಿಜಯ್ ಅವರು ಆರಂಭದಲ್ಲಿ ತೀವ್ರವಾದ ಟೀಕೆಗಳು ಮತ್ತು ಅವಮಾನಗಳನ್ನು ಕೂಡ ಅನುಭವಿಸಿದವರು. ಇವರೊಬ್ಬ ನಿರ್ದೇಶಕ ಮಗನಾಗಿದ್ದರಿಂದ ಇಷ್ಟು ಈಸಿಯಾಗಿ ಹೀರೋ ಆಗಲಿಕ್ಕೆ ಸಾಧ್ಯವಾಯಿತು ಅಂತೆಲ್ಲ ಮಾತಾಡಿದರು. ಆ ಬಳಿಕ ಆರಂಭಿಕ ಚಿತ್ರಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗಿದ್ದವು. ಆದರೆ ವಿಜಯ್ ಅವರು ನಿಧಾನವಾಗಿ ಇದನ್ನೆಲ್ಲ ಮೀರಿ ಬೆಳೆದು ನಿಂತವರು. ಇದಷ್ಟು ಕೂಡ ವಿಜಯ್ ದಳಪತಿ ಅವರ ಲೈಫ್ ಸ್ಟೋರಿ ಆಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.